ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪೂಜೆ ಬಾಸ್ಕೆಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ನಾನು ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ತೇನೆ. ಫಸ್ಟು 140 ಅಂತ ಏನು ಬರ್ಕೊಂಡಿದ್ದೀಯೋ ನಾನು ಅಲ್ಲಿಗೆ ಕಟ್ ಮಾಡಿಕೊಳ್ತೇನೆ. ನಾನು ಇಲ್ಲಿ ಒಂದು ಸ್ಕೈ ಬ್ಲೂ ಕಲರ್ 2, ಪಿಂಕ್ ಕಲರ್ 10, ಒಟ್ಟು 12 ತೆಕ್ಕೊಂಡಿದ್ದೇನೆ. ಕಟ್ ಮಾಡಿಕೊಂಡಂಥ ವೈರಲ್ಲಿ ನಾನು ಒಂದು ವೈರ್ ತೆಕ್ಕೊಂಡಿದ್ದೇನೆ ಪಿಂಕ್ ಕಲರಿಂದು. ಅದರ ಫೋಲ್ಡ್ ಮಾಡಬೇಕು ಸರಿಯಾಗಿ. ಫೋಲ್ಡ್ ಮಾಡಿ ಅದೆಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಬಿಡಬೇಕು ನಾವು ರನ್ನಿಂಗ್ ವೈರು. ಫಸ್ಟ್ ಶುರು ಮಾಡುವಾಗ ನಾನು ಸ್ಕೈ ಬ್ಲೂ ಕಲರ್ ರನ್ನಿಂಗ್ ವೈರ್ ತಗೊಂಡಿದ್ದೇನೆ. ನೋಡಿ ನಾನೀಗ ಮಾಡ್ತಾ ಇದ್ದೇನೆ ವಿಡಿಯೋಲಿ ನೋಡಿ. ಅದು ಎಷ್ಟು ಉದ್ದ ಇದೆಯೋ ಫೋಲ್ಡ್ ಮಾಡಿದ್ದು ಅಷ್ಟು ಉದ್ದ ಬಿಟ್ಟು ಅಲ್ಲಿಂದ ಶುರು ಮಾಡಬೇಕು. ರನ್ನಿಂಗ್ ವೈರ್ ಯಾವಾಗಲೂ ನಮ್ಮ ರೈಟ್ ಸೈಡೇ ಇರಬೇಕು. ಇದು ಹಣ್ಣು ಕಾಯಿ ಮತ್ತು ಹೂ ಕೊಯ್ಲಿಕ್ಕೆ ಯಾವುದಕ್ಕೂ ಬೇಕಾದರೂ ನಮಗೆ ಉಪಯೋಗ ಮಾಡಿಕೊಳ್ಬೋದು. ಪೈಪ್ ಥರ ಇರೋ ವೈರನ್ನು ಅದ್ರ ಒಳಗೆ ಹಾಕಬೇಕು. ಸ್ವಲ್ಪ ತಗ್ಗು ಆಗಿರ್ತದಲ್ವ ನಡುಗೆ, ಅದು ಅದರ ಒಳಗೆ ಹಾಕಿ ಎಳ್ಕೊಳ್ಬೇಕು. ಈಸಿ, ಸುಲಭ, ಏನು ಕಷ್ಟ ಇಲ್ಲ. ಫಸ್ಟ್ ಮಾತ್ರ ಈ ಥರ ಅಳತೆ ಮಾಡಿಕೊಳ್ಬೇಕು. ಫಸ್ಟ್ ಲೈನ್ ಎಲ್ಲವುದು ಅಳತೆ ಮಾಡಿಕೊಳ್ತಾ ಹೋಗಬೇಕು. 2 ವೈರು ಸರಿ ಸಮಾನವಾಗಿ ಇರಬೇಕು. ಸರಿ ಸಮಾನ ಇಲ್ಲದರೆ ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಆಚೆ ಈಚೆ ಎಳ್ಕೊಳ್ಬೇಕು. ಆಗ ಸರಿ ಆಗ್ತದೆ, ಸಮಾನವಾಗಿ ಬರ್ತದೆ. ನಿಧಾನಕ್ಕೆ ಗಡಿಬಿಡಿ ಮಾಡಬೇಡಿ. ನಿಧಾನಕ್ಕೆ ಹಾಕಿಕೊಳ್ತಾ ಪ್ರತಿಯೊಂದಕ್ಕೂ ಅಳತೆ ಮಾಡಿಕೊಳ್ತಾ ಬರಬೇಕು. ನನಗಿಲ್ಲಿ ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು ನೀವು. ನಾನು ಲಾಸ್ಟ್ ಎಂಡ್ ಇದ್ದೇನೆ. ಇದರ ನಾನು ಅಳತೆ ಮಾಡಿ ಕಟ್ ಮಾಡಿಕೊಳ್ತೇನೆ. ಕಟ್ ಮಾಡಿಕೊಂಡ ನಂತರ ಮತ್ತೆ ನೆಕ್ಸ್ಟ್ ಲೈನ್, ಸೆಕೆಂಡ್ ಲೈನ್ ಕೂಡ ಅದರ ಹತ್ತಿರ ಇರುವುದು ವೈರಿಗೆ ಅಳತೆ ಮಾಡಿಕೊಂಡು ಅಲ್ಲಿಂದಲೇ ಶುರು ಮಾಡಬೇಕು. ನೋಡಿ ನಾನು ರನ್ನಿಂಗ್ ವೈರ್ ತಗೊಂಡಿದ್ದೇನೆ. ರನ್ನಿಂಗ್ ವೈರ್ ನಾನು 2 ಲೈನು ಸ್ಕೈ ಬ್ಲೂ ಕಲರಲ್ಲಿ ರನ್ನಿಂಗ್ ವೈರಲ್ಲಿ ಹಾಕ್ತೇನೆ. ಮತ್ತು ನಾನು ಚೇಂಜ್ ಮಾಡ್ತೇನೆ ವೈರು. ಇದೇ ರೀತಿ ಈ ಲೈನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೇನೆ ನಾನು. ನೋಡಿ ನಿಧಾನಕ್ಕೆ ಹಾಕ್ಕೊಳ್ತಾ ಬನ್ನಿ. ನಾನು ಈ ರೀತಿ ಒಂದು ನಾಟ್ ಹಾಕ್ತೇನೆ. ನಾಟ್ ಹಾಕೋದು ಯಾಕೆ ಅಂದರೆ ಅದು ಗುರುತ ಸಿಗಲಿಕ್ಕೆ. ಅದು ಕೆಳಗೆ ಎಷ್ಟು ಹಾಕಬೇಕು, ಮೇಲೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲಿಕ್ಕೆ ನೀವು ಸಹ ಹಾಕ್ಕೊಳ್ಬೋದು. ಮತ್ತು ಬಿಡಿಸ್ಲಿಕ್ಕೆ ಆಗ್ತದೆ ಅದರ. 2 ಲೈನು ಕಂಪ್ಲೀಟ್ ಆಯಿತು. ನಾನೀಗ 3ನೇ ಲೈನು ಹಾಕ್ತೇನೆ. ಸೇಮ್ ಪ್ರಾಸೆಸ್ಸು. ಶುರು ಮಾಡುವಾಗ ಸಹ ನಾವು ಈಗ ಈ ರೀತಿ ಅಳತೆ ಮಾಡಿಕೊಂಡು ಅಲ್ಲಿಂದಲೇ ಶುರು ಮಾಡ್ತೇವೆ, ಎಲ್ಲಿಗೆ ಎಷ್ಟು ವೈರು ಇದಾಗ್ತದೆ ಅಂತ. ಮತ್ತು ಲಾಸ್ಟ್ ಎಂಡ್ ಪಾಯಿಂಟ್ ಕೂಡ ನಾವು ಅಲ್ಲಿ ವೈರ್ ಎಷ್ಟಿದೆ ಅಂತೇಳಿ ಅಲ್ಲಿ ಸಹ ನಾವು ವೈರ್ ಬಿಡ್ತೇವೆ. 4 ಸೈಡು ವೈರ್ ಇರ್ತದೆ ಉದ್ದಕ್ಕೆ. ನಾನು ಇದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೇನೆ. ರನ್ನಿಂಗ್ ವೈರ್ನ ನೀವು ಯಾವಾಗಲೂ ಬಿಡಿಸಲಿಕ್ಕೆ ಹೋಗಬೇಡಿ. ಎಲ್ಲ ಬಿಡಿಸಿದರೆ ಅದು ಉರಿಸುತ್ತದೆ, ಇಲ್ಲದ್ರೆ ಗಂಟಾಗ್ತದೆ, ಅದು ಅಲ್ಲಿಗೆ ಕಟ್ಟಾಗ್ತದೆ. ಈಗ ನೋಡಿ ನಾನೆಲ್ಲ ಕೆಳಗೆ ಹಣ್ಣಿಟ್ಟಿದ್ದೇನೆ, ಇನ್ನೂ ಸ್ವಲ್ಪ ಉಂಟು. ಈಗ ನಾವು ಏನಿದೆಯೋ ಆಚೆ ಈಚೆ ಒಂದೊಂದು ಬಿಡ್ತಾ ಬರಬೇಕು. ನಾವೀಗ ರಂಗೋಲಿ ಹಾಕುವಾಗ ಒಂದೊಂದು ಚುಕ್ಕೆ ಬಿಟ್ಟುಕೊಂಡು ಹೇಗೆ ಹಾಕ್ತೇವೆ ನಾವು, ಅದೇ ರೀತಿ ಸೈಡು ಒಂದೊಂದು ಬಿಡ್ತಾ ಬರಬೇಕು. ನಾನು ಇಲ್ಲಿ ಒಂದು ಬಿಟ್ಟಿದ್ದೇನೆ, ನೋಡಿ ನೀವು ಗಮನಿಸಿ. ನಾನು 6 ಲೈನ್ ಹಾಕಿದ್ದೇನೆ, ನೋಡ್ಬೋದು ನೀವು. ಲಾಸ್ಟ್ 6 ಬರೋವರೆಗೆ ನಾವು ಹಾಕ್ತಾ ಹೋಗಬೇಕು. ಇದೇ ರೀತಿ ನಾವು ಪ್ರತಿಯೊಂದು ಲೈನಿಗೂ ಕೂಡ ಒಂದೊಂದು ಬಿಡ್ತಾ ಬರಬೇಕು. ನಾವು ಫಸ್ಟ್ 6 ಲೈನ್ ಹಾಕಿದ್ದೇವಲ್ವ, ಎಲ್ಲ ಸೈಡು ಸಹ 6 ಲೈನೇ ಬರ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ನಾನೀಗ ಲಾಸ್ಟ್ ಹಾಕಿ ತೋರಿಸ್ತೇನೆ ನೋಡಿ. ಲಾಸ್ಟ್ ಸಹ ನಾನು ಒಂದೊಂದು ಬಿಡ್ತೇನೆ, ನೋಡ್ಬೋದು ನೀವು. ನಾನೊಂದು ಬಿಟ್ಟಿದ್ದೇನೆ ಈಗ. ಅದರ ಹತ್ತಿರ ಇರುವ ವೈರ್ ನೋಡಿ ಅಳತೆ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಸಹ ಹಾಗೆ ಪ್ರತಿಯೊಂದು ಲೈನಿಗೂ ಸಹ ಒಂದೊಂದು ಬಿಡ್ತಾ ಫಸ್ಟ್ ಬಿಟ್ಟುಕೊಂಡು ಬರಬೇಕು. ಮತ್ತು ಮೇಲೆ ನಾನು ಹಾಕಿ ತೋರಿಸ್ತೇನೆ. ನಾನು ಕೆಳಗಡೆ ಹಾಕಿ ತರ್ತೇನೆ ನಿಮಗೆ ನೋಡಲಿಕ್ಕೆ. ಕೆಳಗಡೆ ಅಣಿ ಕಟ್ಟೋದು ಇದೇ ರೀತಿಯಲ್ಲಿ.